ನಾವು ಜಮೀನಿಗೆ ಹೋಗಿ 2ನೇ ದಿನ ಬೆಳಿಗ್ಗೆನೇ ಮಲ್ಕೊಂಡು ಎದ್ದು ಮತ್ತೆ ನನ್ನ ಮಗಳು ರೆಡಿ ಆಗಿದ್ಲು ಅರ್ಶಿನ ಹಾಕ್ಕೊಂಡು. ನಾನು ಹಂಗೆ ಕೇಳಿದೆ, ಏನು ಹಿಂಗೆ ಹಾಕ್ಕೊಂಡಿದ್ದೆ ಅಂತ, ಭಯ ಆಯಿತು ಅಂತ. ಅವಳು ಇಲ್ಲ ಗ್ಲಾಮರ್ ಹೋಗುತ್ತೆ ಅಂತ ಹೇಳಿದ್ಲು. ಅದು ಮುಗಿಸ್ಕೊಂಡು ಎಲ್ಲರೂ ಸ್ನಾನ ಪೂಜೆ ಮುಗಿಸ್ಕೊಂಡು ಮನೇಲಿ ಪೂಜೆ ಮುಗಿಸ್ಕೊಂಡು ಜಮೀನ್ ಹತ್ರ ಹೋದ್ವಿ. ಜಮೀನ್ ಹತ್ರನೂ ಬೋರ್ವೆಲ್ಗೆ ಮತ್ತು ಇದಕ್ಕೆಲ್ಲ ಪೂಜೆ ಮಾಡಬೇಕಿತ್ತು, ಎಲ್ಲ ಆಯುಧಗಳಿಗೆ. ಹಾಗೆ ನನ್ನ ತಮ್ಮನೂ ಸಹ ಬಹಳ ಉದ್ಧಾರಕವಾಗಿ ಮಂತ್ರಗಳನ್ನ ಪಠಿಸ್ತಾ ಇದ್ದ. ಹಾಗಾಗಿ ನಮ್ಮ ತಾಯಿ ಎಲ್ಲರೂ ಖುಷಿಪಟ್ಟರು. ಅವನು ಎಲ್ಲ ನೀಟಾಗಿ ಎಲ್ಲ ಮಂತ್ರಗಳನ್ನ ಸಹ ಜಮೀನು ಬೋರ್ವೆಲ್ ಹತ್ರ ಕೂತ್ಕೊಂಡು ಪೂಜೆಯನ್ನು ಮಾಡ್ತಾ ಎಲ್ಲ ಮಂತ್ರಗಳನ್ನ ಹೇಳ್ತಾ ಇದ್ಲು. ಮತ್ತು ನಮ್ಮ ತಾಯಿ ಪೂಜೆ ಮಾಡಿದ್ರು. ಆಮೇಲೆ ನನ್ನ ಮಗಳೇನೋ ನೋಡ್ತಾ ಇದ್ಲು. ಇವನು ಚಿಕ್ಕ ಹುಡುಗ ಬರೀ ತಿನ್ನೋದು ಹುಡುಕ್ತಾ ಇದ್ದ. ಆಮೇಲೆ ಇವಳು ಪೂಜೆ ಮುಗಿಸಿದ ತಕ್ಷಣವೇ ಒಂದು ಸ್ವೀಟ್ ಬಾಕ್ಸ್ ಇಟ್ಕೊಂಡು ಸಹ ಪೂಜೆ ಮಾಡ್ತಾಯಿದ್ಲು. ಯಾರಿಗೂ ಕೊಟ್ಟಿರಲಿಲ್ಲ, ಯಾರಿಗೂ ಕೊಡೋದು ಬೇಡ ಅಂದ್ಕೊಂಡೇ ಇದ್ಲು ಅವಳು. ಆಮೇಲೆ ನನ್ನ ಮಗ ಬಂದ, ಅವನು ಸಹ ಊದ್ಕೊಂಡು ಕೂತ್ಕೊಂಡಿದ್ದ. ಆಮೇಲೆ ಕರೆದ ಮೇಲೆ ಬಂದು ಪೂಜೆ ಸ್ಟಾರ್ಟ್ ಮಾಡಿ ಪೂಜೆ ಮಾಡ್ಕೊಂಡು ಸೈಡಲ್ಲಿ ಹೋಗಿ ಕೂತ್ಕೊಂಡ. ಮತ್ತೆಲ್ಲ ಕುಟುಂಬದಸ್ಥರು ಸಹ ಪೂಜೆಯನ್ನು ಮಾಡಿದ್ರು. ಆಮೇಲೆ ನಮ್ಮ ತಂದೆ ಪೂಜೆ ಮಾಡಿ ನಮ್ಮ ತಾಯಿ ಪಾಪ ಬೇಡ್ಕೊತಾಯಿದ್ರು ದೇವ್ರಿಗೆ, ಎಲ್ಲ ಒಳ್ಳೇದು ಮಾಡಪ್ಪ ಅಂತ. ನನ್ನ ತಮ್ಮ ಮಂತ್ರವನ್ನು ಸರಾಗವಾಗಿ ಪಠಿಸ್ಕೊಂಡು ಎಲ್ಲ ಹೇಳ್ತಾಯಿದ್ದ. ಇವಳು ಸ್ಪೀಡ್ ಬಾಕ್ಸ್ ಕದ್ದವಳು ಯಾರಿಗೂ ಕೊಡಲ್ಲ, 2 ಅವನು ತಿಂದ ಇವನು ತಿಂದ ಅಂತ ಜಗಳ ಹೇಳ್ತಾಯಿದ್ಲು. ಇದೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು